ಈ ಥರದ ಒಂದು ಅಮೆರಿಕದ 15 ಕಂಡೀಷನ್ಸು ಇವೆಲ್ಲ ಇಟ್ಟುಕೊಂಡು ಇರಾನ್ನೊಟ್ಟಿಗೆ ಪಾಕಿಸ್ತಾನ ಮಾತುಕತೆಯನ್ನು ಮುಂದುವರಿಸಿತ್ತು. ಆದರೆ ಪಾಕಿಸ್ತಾನದ ಮಾತಿಗೆ, ಪಾಕಿಸ್ತಾನದ ನೀತಿಗೆ, ಪಾಕಿಸ್ತಾನದ ನಿಲುವಿಗೆ ಯಾವುದೇ ರೀತಿಯಲ್ಲೂ ಇರಾನು ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಟ್ಟಿಲ್ಲ, ನೇರವಾಗಿ ಧಿಕ್ಕರಿಸಿದೆ. ಈ ಎಲ್ಲ ಪರಿಸ್ಥಿತಿಯನ್ನು ಗಮನಿಸಿದರೆ ಇರಾನ್ ಪೆಟ್ಟು ತಿಂತಾ ಇದೆ, ಇರಾನ್ ಬಹಳ ತೊಂದರೆಗೊಳಗಾಗಿದೆ. ಆದರೆ ಇರಾನ್ 1 ಇಂಚು ಕೂಡ ಯುದ್ಧದಿಂದ ಹಿಂದೆ ಸರಿಯುವ ಮಾತನ್ನು ಆಡ್ತಾ ಇಲ್ಲ. ನಾವು ಹೇಳಿದ ಗಡುವಿನ ಒಳಗಡೆ ಇರಾನ್ ಮಾತುಕತೆಗೆ ಬಂದರೆ ಸರಿ, ಇಲ್ಲದೇ ಇದ್ದರೆ ಇರಾನನ್ನು ಭೂಪಟದಿಂದಲೇ ವ್ಯಾನಿಷ್ ಮಾಡ್ತೇವೆ, ಕಿತ್ತು ಬಿಸಾಡ್ತೇವೆ. ವಿಶ್ವನಾಯಕರಿಂದ ಹಿಡಿದು ಇರಾನ್ ಮುಖ್ಯವಾಗಿ ಭಾರತವನ್ನು ಕೇಳಿಕೊಂಡಿದೆ. ನಾವು ಇನ್ಯಾರ ಸಂಧಾನಕ್ಕೂ ನಾವು ಮಣೆ ಹಾಕೋದಿಲ್ಲ. ಸಂಧಾನ ಮಾತುಕತೆ ಏನಾದರೂ ಆಗಬೇಕು ಅಂತಾದರೆ ಅದು ಭಾರತ ಪ್ರವೇಶ ಮಾಡಿದರೆ ಮಾತ್ರ ಸಾಧ್ಯ. ಪ್ರೆಸ್ ಮೀಟನ್ನು ಮಾಡಿ ಟ್ರಂಪ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಆವಾಗ ರಷ್ಯಾ ಮತ್ತು ಚೈನಾ ನೇರವಾಗಿ ಎಂಟ್ರಿ ಆಗಿದೆ. ಅಮೆರಿಕವನ್ನು ಮುಗಿಸ್ತೇವೆ ಅನ್ನುವಂಥ ಹುಂಕಾರವನ್ನು ರಷ್ಯಾದಿಂದ ನಾವು ಕೇಳಲ್ಪಟ್ಟಿದ್ದೀವಿ. 90 ನಿಮಿಷದ ಪ್ರೆಸ್ ಮೀಟ್ ಮಾಡಿದಂಥ ಟ್ರಂಪ್ ಈಗ ತೀವ್ರ ಅಸೌಖ್ಯ. ಎಷ್ಟರ ಮಟ್ಟಿಗೆ ಅಂತಂದರೆ, ಟ್ರಂಪ್ ಬದುಕಿದ್ದಾರೆಯೇ ಅಥವಾ ಟ್ರಂಪ್ ಸತ್ತಿದ್ದಾರೆಯೇ ಅನ್ನುವ ಪ್ರಶ್ನೆ ಮಾಧ್ಯಮದಲ್ಲಿ ಬಹಳ ದೊಡ್ಡದಾಗಿ ಬರ್ತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇರಾನ್ ಮತ್ತು ಅಮೆರಿಕ, ಇಸ್ರೇಲಿನ ಮಧ್ಯೆಯ ಯುದ್ಧ ಒಂದು ನಿರ್ಣಾಯಕ ಹಂತಕ್ಕೆ ಬರಬಹುದು ಅಂತ ನಿರೀಕ್ಷಿಸಿದವರಿಗೆ ಈಗ ನಿರಾಸೆಯಾಗಿದೆ. ಇನ್ನೂ ಅದು ಒಂದು ವಿಶ್ವಯುದ್ಧಕ್ಕೆ ಮುಖ ಮಾಡಬಹುದೇ ಅನ್ನುವಂಥ ಚಿಂತೆ ಕಾಡ್ತಾ ಇದೆ. ಇತ್ತೀಚೆಗೆ ಸಂಸತ್ತಿನಲ್ಲಿ ಕೂಡ ಪ್ರಧಾನಿಯವರು ಲಾಕ್ಡೌನಿನ ಮಾತಾಡಿದರು. ಅದರ ನಂತರ ಸಾರ್ವಜನಿಕರಿಗೆ ಹಣದ ವಿಲೇವಾರಿಗೆ ಒಂದು ಶಿಸ್ತನ್ನು ಹಾಕಿದರು. ಅದಕ್ಕೆ ಜನರು ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಮುಂಬರುವ ಯುದ್ಧ ಕಾಲಕ್ಕೆ ಭಾರತ ಹಾಗಾದರೆ ತನ್ನ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆಯಾ? ಮೂರನೆಯ ವಿಶ್ವಯುದ್ಧಕ್ಕೆ ಇಡೀ ಪ್ರಪಂಚ ಎದುರುಗೊಳ್ತಾ ಇದೆಯಾ, ಎದುರು ನಿಲ್ತಾ ಇದೆಯಾ? ಅಂಥ ಒಂದು ಇಕ್ಕಟ್ಟು ಬಿಕ್ಕಟ್ಟು ಅಥವಾ ಅಂಥ ಒಂದು ಸಂದಿಗ್ಧ ಸ್ಥಿತಿಗೆ ಇಡೀ ವಿಶ್ವವನ್ನು ಇರಾನ್, ಅಮೆರಿಕ, ಇಸ್ರೇಲಿನ ಯುದ್ಧ ತಳ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ಈಗ ಗಂಭೀರವಾಗಿ ಹುಟ್ಕೊಂಡಿದೆ. ನಿನ್ನೆಯವರೆಗೆ ಎಲ್ಲೋ ಒಂದು ಕಡೆ ಪಾಕಿಸ್ತಾನ, ಟರ್ಕಿ, ಇನ್ನಿತರ ದೇಶಗಳು ಸೇರಿ ತಾಮುಂದು ಅಂತೇಳಿ ಏನು 24 ಗಂಟೆ ಒಳಗಡೆ ನಾವು ಎಲ್ಲ ಸಂಧಾನವನ್ನು, ಅದರ ಪ್ರಕ್ರಿಯೆಯನ್ನು ಮುಗಿಸಿಬಿಡ್ತೇವೆ. ಅಮೆರಿಕದ ತಾಕೀತು, ಅಮೆರಿಕದ ಒತ್ತಡ, ಇವೆಲ್ಲದರ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಬಹಳ ಜೋಶಲ್ಲಿತ್ತು. ಆದರೆ 45 ದಿನಗಳ ಕದನ ವಿರಾಮ, 15 ದಿನದ ಒಂದು ಮಾತುಕತೆ, ಈ ಥರದ ಒಂದು ಅಮೆರಿಕದ 15 ಕಂಡೀಷನ್ಸು ಇವೆಲ್ಲ ಇಟ್ಟುಕೊಂಡು ಇರಾನ್ನೊಟ್ಟಿಗೆ ಪಾಕಿಸ್ತಾನ ಮಾತುಕತೆಯನ್ನು ಮುಂದುವರಿಸಿತ್ತು. ಆದರೆ ಪಾಕಿಸ್ತಾನದ ಮಾತಿಗೆ, ಪಾಕಿಸ್ತಾನದ ನೀತಿಗೆ, ಪಾಕಿಸ್ತಾನದ ನಿಲುವಿಗೆ ಯಾವುದೇ ರೀತಿಯಲ್ಲೂ ಇರಾನು ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಟ್ಟಿಲ್ಲ, ನೇರವಾಗಿ ಧಿಕ್ಕರಿಸಿದೆ. ಅದರ ಜೊತೆಗೆ ಮೂರನೆಯ ವಿಶ್ವಯುದ್ಧ ಅಥವಾ ವರ್ಲ್ಡ್ ವಾರ್ ಏನಾದರೂ ಸಂಭವಿಸಬಹುದೇ ಅನ್ನುವ ಪ್ರಶ್ನೆಗೆ ಬಲವಾದ ಉತ್ತರ ಸಿಕ್ಕಿದೆ. ಹಾಗಾದರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮೊಟ್ಟಿಗೆ ಚರ್ಚಿಸಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಕರಿಸಿ. ಮೊದಲನೇದಾಗಿ, ಇರಾನ್ ತನ್ನ ಇಂಟೆಲಿಜೆನ್ಸ್ ಆಫೀಸರ್ನ ಕಳ್ಕೊಂಡಿದೆ. ಮೇಲಿಂದ ಮೇಲೆ ಆಯಕಟ್ಟಿನ ಜಾಗದ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡ್ತಾ ಇದೆ. ತನ್ನ ಕೈವಶದಲ್ಲಿದ್ದಂಥ ಪೈಲಟ್ಗಳನ್ನು ಆ ಇರಾನಿನ ಗುಡ್ಡದಿಂದ ಯಾವ ರೀತಿ
ಸಿನಿಮೀಯವಾಗಿ ಅಚ್ಚರಿದಾಯಕವಾಗಿ ಹಿಂದೆ ಬಿನ್ ಲಾಡೆನ್ನನ್ನು ಹೊಡೆದಂಥ ಸೇಮ್ ಟ್ರೂಪನ್ನು ಬಳಸಿ 12ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಏಕಾಏಕಿ ನುಗ್ಗಿ ಅವರನ್ನು ರೆಸ್ಕ್ಯೂ ಮಾಡಿದ್ದು ಇವತ್ತು ಇಡೀ ಪ್ರಪಂಚ ನಿಬ್ಬೆರಗಿನಿಂದ ನೋಡ್ತಾ ಇದೆ. ಈ ಎಲ್ಲ ಪರಿಸ್ಥಿತಿಯನ್ನು ಗಮನಿಸಿದರೆ ಇರಾನ್ ಪೆಟ್ಟು ತಿಂತಾ ಇದೆ, ಇರಾನ್ ಬಹಳ ತೊಂದರೆಗೊಳಗಾಗಿದೆ. ಆದರೆ ಇರಾನ್ 1 ಇಂಚು ಕೂಡ ಯುದ್ಧದಿಂದ ಹಿಂದೆ ಸರಿಯುವ ಮಾತನ್ನು ಆಡ್ತಾ ಇಲ್ಲ. ಅಮೆರಿಕದ ಅತ್ಯಂತ ಆಧುನಿಕವಾದಂಥ ಇನ್ವಿಸಿಬಲ್ ವಿಮಾನಗಳನ್ನು, ಯುದ್ಧ ವಿಮಾನಗಳನ್ನು ಕ್ಷಣಾರ್ಧದಲ್ಲೇ ಉಳಿಸಿದೆ. ಆವಾಗಲೇ ವಿಶ್ವವೇ ನಿಬ್ಬೆರಗಾಗಿ ಕೇಳಿತು, ಹಾಗಾದರೆ ಇರಾನು ಈ ಮಟ್ಟಕ್ಕೆ ಮುಂದುವರೆದಿದೆಯಾ? ಆದರೆ ಇರಾನಿನ ಹಿಂದಿರುವಂಥ ಶಕ್ತಿ ಬೇರೆಯೇ, ಅದೀಗ ನೇರವಾಗಿ ಧುಮುಕಿದೆ. ಹಾಗಾಗಿನೇ ವಿಶ್ವ ತಲ್ಲಣಗೊಂಡಿದೆ. ಯಾವಾಗ ಪಾಕಿಸ್ತಾನದೊಟ್ಟಿಗಿನ ಮಾತುಕತೆಯನ್ನು ಇರಾನ್ ನಿರಾಕರಿಸಿತೋ, ಟ್ರಂಪ್ ಕೆಂಡಾಮಂಡಲವಾಗಿ 90 ನಿಮಿಷಗಳ ನಿರಂತರವಾದಂಥ ಪ್ರೆಸ್ ಮೀಟನ್ನು ಮಾಡಿದರು. ಅದರಲ್ಲಿ 45 ನಿಮಿಷಕ್ಕೂ ಹೆಚ್ಚು ಇರಾನ್ನ ಮೇಲೆ ಕೆಟ್ಟ ಕೆಟ್ಟ ಪದಗಳಿಂದ ದಾಳಿ ಮಾಡಿದರು. ಇನ್ನು ಅವರಿಗೆ ಇದು ಒಂದೇ ರಾತ್ರಿ. ಈಗ ಏನೋ ಅವರು ಆಸ್ಪತ್ರೆ ಸೇರಿದ್ದಾರೆ, ಟ್ರಂಪ್ಗೆ ಹುಷಾರಿಲ್ಲ, ಟ್ರಂಪ್ನ ಹೆಲ್ತ್ ಅಪ್ಸೆಟ್ ಆಗಿದೆ, ಅವರು ಹಾಸ್ಪಿಟಲೈಸ್ಡ್. ಆದರೆ ಯುದ್ಧ ಮುಂದುವರಿತದೆ, ಅವರು ಅಲ್ಲಿಂದನೇ ಡೈರೆಕ್ಷನ್ ಕೊಡ್ತಾರೆ ಅಂತ ಪ್ರೆಸ್ ಮೀಟನ್ನು ಮಾಡಿದ್ದನ್ನು ಈಗ ಗಮನಿಸಿದ್ದೇವೆ. ಅವರು ಮಂಗಳವಾರಕ್ಕೆ ಆ ಗಡುವನ್ನು ವಿಸ್ತರಿಸಿದ್ದಾರೆ. ನಿನ್ನೆ ರಾತ್ರಿ ಯಾವುದೇ ಹೇಳಿಕೊಳ್ಳುವಂಥ ಭಯಾನಕ ಭೀತಿಕರವಾದಂಥ ಘಟನೆ ನಡೆದಿಲ್ಲ. ಆದರೆ ಟ್ರಂಪ್ ಹೇಳುವ ಪ್ರಕಾರ ನಾವು ಹೇಳಿದ ಗಡುವಿನ ಒಳಗಡೆ ಇರಾನ್ ಮಾತುಕತೆಗೆ ಬಂದರೆ ಸರಿ, ಇಲ್ಲದೇ ಇದ್ದರೆ ಇರಾನನ್ನು ಭೂಪಟದಿಂದಲೇ ವ್ಯಾನಿಷ್ ಮಾಡ್ತೇವೆ, ಕಿತ್ತು ಬಿಸಾಡ್ತೇವೆ. ಅಣುವಿನ ಒಂದು ತುಂಡು ಕೂಡ ಅವರ ಭೂಮಿಯಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ. ವಿದ್ಯುತ್ ಸ್ಥಾವರದಿಂದ ಹಿಡಿದು ಮೂಲಭೂತವಾದಂಥ ಎಲ್ಲ ನೆಲೆಗಳ ಮೇಲೆ ನಿಮಿಷಾರ್ಧದಲ್ಲಿ ನಾವು ದಾಳಿ ಮಾಡ್ತೇವೆ. ಬಹುಶಃ ನಮ್ಮ ದಾಳಿ ಹಿಂದೆ ಆಗಿರಲಿಲ್ಲ, ಮುಂದೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಭೀಕರವಾದ ದಾಳಿಯನ್ನು ನಾವು ಮಾಡ್ತೇವೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಈ ಕಡೆ ಏನು ನಡೀತಾ ಇದೆ? ಇರಾನ್ ಈಗಾಗಲೇ ಸ್ಪಷ್ಟಪಡಿಸಿದೆ, ಪಾಕಿಸ್ತಾನದೊಟ್ಟಿಗಿನ ಅಥವಾ ಪಾಕಿಸ್ತಾನದ ಮಧ್ಯಸ್ಥಿಕೆಗೆ ನಾವು ಯಾವುದೇ ಕಿಮ್ಮತ್ತನ್ನು ಕೊಡುವುದಿಲ್ಲ, ಅದನ್ನು ನೇರವಾಗಿ ಧಿಕ್ಕರಿಸಿದ್ದೇವೆ. ಅಮೆರಿಕದ ಧಮಕಿಗೆ ನಾವು ಹೆದರುವ ಪ್ರಶ್ನೆಯೇ ಇಲ್ಲ. ಅವರು ಏನು ಬೇಕಾದರೂ ಮಾಡ್ಬೋದು, ನಾವು ಅದಕ್ಕೆ ತಯಾರಿದ್ದೇವೆ. ನಂಬರ್ 1. ಎರಡನೇದಾಗಿ, ಈಗಲೂ ಇರಾನ್ ಭಾರತಕ್ಕೆ ಕಾಲ್ ಮಾಡ್ತಾ ಇದೆ. ಇಡೀ ವಿಶ್ವ ಭಾರತವನ್ನು ಎದುರು ನೋಡ್ತಾ ಇದೆ. ಇಡೀ ವಿಶ್ವದ ನಾಯಕರು ಭಾರತಕ್ಕೆ ಪ್ರವೇಶ ಮಾಡಿ, ಸಂಧಾನ ಮಾಡಿ, ಇಡೀ ವಿಶ್ವಕ್ಕೆ ಆಗುವ ಅನಾಹುತವನ್ನು ತಪ್ಪಿಸಿ, ಅದು ನಿಮ್ಮಿಂದ ಮಾತ್ರ ಸಾಧ್ಯ, ನಿಮ್ಮ ಡಿಪ್ಲೊಮೆಸಿ ಮಾತ್ರ ನಂಬಿಕೆಗಾರವಾಗಿದೆ, ನಿಮ್ಮ ಇಡೀ ವಿದೇಶಾಂಗ ನೀತಿ, ನಾವು ನಿಮ್ಮನ್ನು ಮಾತ್ರ ನಂಬ್ತೇವೆ. ವಿಶ್ವ ನಾಯಕರಿಂದ ಹಿಡಿದು ಇರಾನ್ ಮುಖ್ಯವಾಗಿ ಭಾರತವನ್ನು ಕೇಳಿಕೊಂಡಿದೆ. ನಾವು ಇನ್ಯಾರ ಸಂಧಾನಕ್ಕೂ ನಾವು ಮಣೆ ಹಾಕೋದಿಲ್ಲ. ಸಂಧಾನ ಮಾತುಕತೆ ಏನಾದರೂ ಆಗಬೇಕು ಅಂತಾದರೆ ಅದು ಭಾರತ ಪ್ರವೇಶ ಮಾಡಿದರೆ ಮಾತ್ರ ಸಾಧ್ಯ. ಇದರ ಮಧ್ಯೆ ಏನಾಗಿದೆ? ಭಾರತ ಈಗಾಗಲೇ ಪಾಕಿಸ್ತಾನದ ಹಾಗೆ ನಾವು ಅಲ್ಲ, ನಾವು ದಲ್ಲಾಳಿ ಕೆಲಸ ಮಾಡೋದಿಲ್ಲ, ನಾವು ಮಧ್ಯವರ್ತಿಗಳಲ್ಲ, ವಿ ಆರ್ ನಾಟ್ ಎಟ್ ಆಲ್ ಮಿಡ್ಲ್ ಮ್ಯಾನ್ಸ್ ಅಂತ ಹೇಳಿ ಜೈಶಂಕರ್ ಭಾಳ ಸ್ಪಷ್ಟವಾದ ಮಾತುಗಳಲ್ಲಿ 4 ದಿನದ ಹಿಂದೆ ತಿರುಗೇಟು ಕೊಟ್ಟದ್ದನ್ನು ಗಮನಿಸಿದ್ದೇವೆ. ಆದರೆ ಭಾರತ ಹಾಗಾದರೆ ಸಂಧಾನದಿಂದ ಹಿಂದೆ ಸರಿದಿದೆಯಾ? ಭಾರತ ಇದರಲ್ಲಿ ಪ್ರವೇಶ ಮಾಡುವುದಿಲ್ಲವೇ? ಈ ಪ್ರಶ್ನೆಗೆ ಉತ್ತರಿಸುವ ಮೊದಲು ಇರಾನ್ ರಷ್ಯಾದ ಮಧ್ಯೆ ಏನಾಗಿದೆ, ಇದು ಬಹಳ ಇಂಪಾರ್ಟೆಂಟ್. ರಷ್ಯಾ ಮತ್ತು ಇರಾನ್ ಮೊದಲಿಂದಲೂ ಇವತ್ತು ಅಮೆರಿಕದ ಇನ್ವಿಸಿಬಲ್ ಮೋಸ್ಟ್ ಅಡ್ವಾನ್ಸ್ಡ್ ಏರ್ಕ್ರಾಫ್ಟನ್ನು, ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದೆ ಅಂತಾದರೆ ಅದು ಇರಾನಿನ ಕೆಲಸ ಅಲ್ಲ ಅಂತ ವಿಶ್ವಕ್ಕೆ ಗೊತ್ತಿದೆ.
ಅದರ ಹಿಂದೆ ಇರುವಂಥದ್ದು ರಷ್ಯಾ. ರಷ್ಯಾ ಮತ್ತು ಚೈನಾ ಇಲ್ಲಿಯವರೆಗೆ ಇಂಡೈರೆಕ್ಟಾಗಿ ಇರಾನಿನ ಹಿಂದೆ ನಿಂತಿತ್ತು. ಎಲ್ಲ ಇಂಟೆಲಿಜೆನ್ಸಿಂದ ಹಿಡಿದು ಪ್ರತಿಯೊಂದನ್ನು, ಯುದ್ಧ ಸಾಮಗ್ರಿಗಳನ್ನು ಇತ್ಯಾದಿ ಇತ್ಯಾದಿ ಎಲ್ಲವನ್ನ, ಡಿಫೆನ್ಸಿವ್ ಸಿಸ್ಟಮನ್ನು ಒದಗಿಸ್ತಾ ಇತ್ತು. ಆದರೆ ಈಗ ನಿನ್ನೆ ರಷ್ಯಾ ವಿದೇಶಾಂಗ ಸಚಿವ, ಇರಾನ್ ವಿದೇಶಾಂಗ ಸಚಿವರ ಮಧ್ಯೆ ನಿರ್ಣಾಯಕ ಮಾತುಕತೆ ಆಗಿದೆ. ಅದರ ಜೊತೆಗೆ ಅಮೇರಿಕ ಯಾವಾಗ ನೇರವಾಗಿ ಇರಾನಿಗೆ ಧಮಕಿ ಹಾಕಿತೋ, 90 ನಿಮಿಷದ ಪ್ರೆಸ್ ಮೀಟನ್ನು ಮಾಡಿ ಟ್ರಂಪ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದರೋ, ಆವಾಗ ರಷ್ಯಾ ಮತ್ತು ಚೈನಾ ನೇರವಾಗಿ ಎಂಟ್ರಿ ಆಗಿದೆ. ಅಮೇರಿಕವನ್ನು ಮುಗಿಸ್ತೇವೆ ಅನ್ನುವಂಥ ಹುಂಕಾರವನ್ನು ರಷ್ಯಾದಿಂದ ನಾವು ಕೇಳಲ್ಪಟ್ಟಿದ್ದೇವೆ. ರಷ್ಯಾ ನೇರವಾಗಿ ಇರಾನಿನ ಪರವಾಗಿ ನಿಲ್ತಾ ಇದೆ, ಚೈನಾ ನಿಲ್ತಾ ಇದೆ. ಹಾಗಾಗಿನೇ ಇದು 3ನೇ ಮಹಾಯುದ್ಧಕ್ಕೆ ಎಡೆ ಕೊಡಬಹುದೇ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಮತ್ತು ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಅಮೇರಿಕದ ಧಮಕಿಗೆ ಹೆದರುವ ಪ್ರಶ್ನೆಯೇ ಇಲ್ಲ. ಹೋರ್ಮೋಸ್ ಮೊದಲಿನಂತೆ ಇರುವುದಿಲ್ಲ. ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹೋರ್ಮೋಸ್ ಮೊದಲಿನಂತೆ ಇರುವುದಿಲ್ಲ. ಹೋರ್ಮೋಸ್ ನಾವು ಹೇಳಿದಾಗೆ ಮತ್ತು ಸಂಧಾನ ಅಂತಾದರೂ ನಾವು ಹೇಳಿದ ಕಂಡೀಷನ್ಗೆ ತಕ್ಕಾಗಿ ಸಂಧಾನ ಆಗಬೇಕು. ಅಮೇರಿಕ ಹೇಳಿದ್ದಕ್ಕೆಲ್ಲ ನಾವು ಕೇಳುವುದಿಲ್ಲ. ಕಾಕತಾಳೀಯವೋ, ಸಂದಿಗ್ಧತೆಯ ಪರಿಣಾಮವೋ, ಒತ್ತಡದ ರಿಯಾಕ್ಷನ್ನೋ ಗೊತ್ತಿಲ್ಲ. 90 ನಿಮಿಷದ ಪ್ರೆಸ್ ಮೀಟ್ ಮಾಡಿದಂಥ ಟ್ರಂಪ್ ಈಗ ತೀವ್ರ ಅಸೌಖ್ಯ. ಎಷ್ಟರ ಮಟ್ಟಿಗೆ ಅಂತಂದರೆ, ಟ್ರಂಪ್ ಬದುಕಿದ್ದಾರೆಯೇ ಅಥವಾ ಟ್ರಂಪ್ ಸತ್ತಿದ್ದಾರೆಯೇ ಅನ್ನುವ ಪ್ರಶ್ನೆ ಮಾಧ್ಯಮದಲ್ಲಿ ಭಾಳ ದೊಡ್ಡದಾಗಿ ಬರ್ತಾ ಇದೆ. ಆ ಮಟ್ಟಕ್ಕೆ ಅವರು ಅಸೌಖ್ಯಗೊಂಡಿದ್ದಾರೆ. ಅವರನ್ನು ಹಾಸ್ಪಿಟಲೈಸ್ ಮಾಡಿದ್ದನ್ನು ಅವರ ಶ್ವೇತಭವನ ಅಧಿಕೃತವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳಿದೆ. ಈ ಸಂದರ್ಭದಲ್ಲಿ ಹಾಗಾದರೆ ಮುಂದೇನಾಗತ್ತೆ? ಭಾರತ ಮೌನವಾಗಿ ಈ ಪಾಕಿಸ್ತಾನದ ತಗಡು ದೇಶದ ಹಾಗೆ ತಾವು ಸಂಧಾನ ಮಾಡಿಬಿಡ್ತೇವೆ, ತಾವು ಇವತ್ತು ಯುದ್ಧ ನಿಲ್ಲಿಸ್ಬಿಡ್ತೇವೆ, ನಮ್ಮ ಮಾತಿಗೆ ಅಂಥ ಬೆಲೆ ಇದೆ, ಇರಾನ್ನೊಟ್ಟಿಗೆ ನಮ್ಮ ಸಂಬಂಧ ಅಷ್ಟು ಸೌಹಾರ್ದಯುತವಾಗಿದೆ, ಈ ರೀತಿ ಬೊಗಳೆ ಕೊಚ್ಕೊಂಡು ಹೋದವರಿಗೆ ಅವರು ಸರಿಯಾಗಿ ಚಪ್ಪಲಿಯಲ್ಲಿ ಹೊಡೆದು ಕಳಿಸಿದ್ದಾರೆ. ಇರಾನ್, ನಿಮ್ಮ ಯೋಗ್ಯತೆಗೆ ತಕ್ಕಾಗಿ ವರ್ತಿಸಿ, ನಿಮ್ಮನ್ನು, ನಿಮ್ಮ ಸಂಧಾನವನ್ನು ಒಪ್ಪುವ ಪ್ರಶ್ನೆಯೇ ಇಲ್ಲ, ಅದಕ್ಕೆ ಬೆಲೆ ಕೊಡುವ ಪ್ರಶ್ನೆಯೂ ಇಲ್ಲ ಅಂತ. ಮೊನ್ನೆ ದುಬೈಯಿಂದ ಹೊಡೆಸ್ಕೊಂಡದ್ದು ನೋಡಿದಿರಿ ನೀವು. ನಾವು ಎಷ್ಟು ಸಾಲವನ್ನು ಕೊಟ್ಟಿದ್ದೇವೋ ಅದನ್ನು ಇಷ್ಟು ದಿನದ ಒಳಗಡೆ ತಕ್ಷಣ ವಾಪಸ್ ಕೊಡಿ, ನಿಮ್ಮ ಸಾವಾಸವೇ ಬೇಡ, ಇನ್ನು ಮುಂದೆ ನಿಮ್ಮೊಟ್ಟಿಗೆ ಯಾವುದೇ ವ್ಯವಹಾರ ಇಲ್ಲ ಅಂಥೇಳಿ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡಿದ್ದನ್ನು ಗಮನಿಸಿದಿರಿ. ಪಾಕಿಸ್ತಾನ, ಇರಾನ್, ಅಮೇರಿಕ, ಇಸ್ರೇಲಿನ ಯುದ್ಧದ ಪರಿಣಾಮವಾಗಿ ಅದು ಇಡೀದಾದ ವಿಶ್ವದ ಒಂದು ಸಂಬಂಧದಿಂದ ಸಪರೇಟ್ ಆಗ್ತಾ ಇದೆ, ನಡುಗುಡ್ಡೆ ಆಗ್ತಾ ಇದೆ, ಐಲ್ಯಾಂಡ್ ಆಗ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ಭಾರತದ ಮೇಲೆ ಇಡೀ ಪ್ರಪಂಚದ ವಿಶ್ವಾಸಾರ್ಹತೆ ಅದು ದ್ವಿಗುಣ ಅಲ್ಲ, ಶತಗುಣಗೊಳ್ತಾ ಇದೆ. ಇರಾನೇ ಸ್ವತಃ ಫೋನ್ ಮೇಲೆ ಫೋನ್ ಮಾಡಿ ನೀವು ಸಂಧಾನಕ್ಕೆ ಬರಬೇಕು ಅಂತ ಹೇಳ್ತಾ ಇದೆ. ವಿಶ್ವದ ನಾಯಕರು ಸಂಧಾನಕ್ಕೆ ಭಾರತವನ್ನು ಒತ್ತಾಯಿಸ್ತಾ ಇದ್ದಾರೆ. ಆದರೆ ಇದರ ಮಧ್ಯೆ ಭಾರತ ಏನು ಕೈಕಟ್ಟಿ ಕೂತಿಲ್ಲ, ಮೌನವಾಗಿ ವಿಶ್ವದ ಹಿತಕ್ಕಾಗಿ, ದೇಶದ ಹಿತಕ್ಕಾಗಿ ಸಂಧಾನದ ಪ್ರಕ್ರಿಯೆಗೆ ಹೆಜ್ಜೆಯನ್ನು ಮುಂದಿಟ್ಟಿದೆ. ಆದರೆ ಅದು ಏನು, ಹೇಗೆ, ಅದರ ವಿವರಗಳು ಇನ್ನೂ ಬಂದಿಲ್ಲ. ಆದರೆ ದೇಶದ ಆಂತರಿಕ ಭದ್ರತೆ, ಆಂತರಿಕ ಹಿತ, ಅದರ ಜೊತೆಗೆ ವಿಶ್ವದ ಹಿತ ದೃಷ್ಟಿಯಿಂದ ಮೋದಿಯವರು ಮತ್ತು ಭಾರತ ಸರ್ಕಾರ ಸಂಧಾನಕ್ಕೆ ಮುಂದಾಗ್ತಾ ಇದೆ, ಕೆಲವು ಹೆಜ್ಜೆಗಳನ್ನು ಮುಂದಿಟ್ಟಿದೆ ಅನ್ನುವ ಸುದ್ದಿಯೂ ಬರ್ತಾ ಇದೆ. ಈ ಯುದ್ಧದ ಪರಿಣಾಮವಾಗಿ ಹಿರಿಯಣ್ಣ ಅಂತ ಕೊಚ್ಕೊಳ್ತಾ ಇದ್ದಂಥ ಅಮೇರಿಕಕ್ಕೆ ಇಲ್ಲಿಯವರೆಗೆ ವಿಶ್ವದ ಯಾವುದೇ, ವೆನೆಜುವೆಲಾಕ್ಕೆ ಹೋಗಿ ಅಧ್ಯಕ್ಷರನ್ನು, ಅವರ ಪತ್ನಿಯನ್ನು ರಾತ್ರೋರಾತ್ರಿ ಎತ್ಕೊಬಂತೇವೆ, ಇನ್ನೊಂದು ಮಾಡ್ತೇವೆ, ಮಗದೊಂದು ಮಾಡ್ತೇವೆ, ಇಡೀ ವಿಶ್ವವನ್ನೇ ನಮ್ಮ ಕಾಲಡಿಗೆ ಹಾಕಿ ಹೊಸಕು ಬಿಡ್ತೇವೆ. ರಾಜ ಮಹಾರಾಜರ ಕಾಲದಲ್ಲೇ ನಾವು ನೋಡ್ತಿದ್ದೇವಲ್ಲ, ಹಿರಣ್ಯಕಶಿಪುನೋ ಇನ್ನೊಬ್ಬರೋ ಮತ್ತೊಬ್ಬರೋ ಅಲ್ಲಿ ದೇವೇಂದ್ರನ ಸಭೆಗೆ ನುಗ್ಗಿಬಿಡ್ತಾ ಇದ್ದರು, ಇಡೀ ದೇವತೆಗಳನ್ನೇ ತಮ್ಮ ಕಾಲಡಿಗೆ ಇಟ್ಕೊಳ್ತಾ ಇದ್ದರು, ವಿಶ್ವವನ್ನೇ ತಮ್ಮ ಅಂಕಿಯಲ್ಲಿ ಇಟ್ಕೊಳ್ತಾ ಇದ್ರಲ್ಲ, ಅದೇ ರೀತಿಯ ರಾಕ್ಷಸ ವ್ಯವಹಾರವನ್ನು ಇತ್ತೀಚೆಗೆ ಟ್ರಂಪ್ ಮಾಡ್ತಾ ಇರೋದನ್ನು ಗಮನಿಸಿದ್ದೆ.
ಇಡೀ ವಿಶ್ವವೇ ಅದಕ್ಕೆ ತಿರುಗಿ ಬಿದ್ದಿದೆ. ನ್ಯಾಟೋ ಕೂಡ ಟ್ರಂಪ್ ಒಟ್ಟಿಗೆ ಸಹಮತವನ್ನು ಹೊಂದಿಲ್ಲ. ಯುರೋಪ್ ಕಂಟ್ರೀಸು ಪ್ರತಿಯೊಂದು ಹೆಜ್ಜೆಯಲ್ಲೂ ಟ್ರಂಪಿನಿಂದ ನಿಲ್ಲುವಂಥ ಪರಿಸ್ಥಿತಿ ಒಂದು ಕಾಲದಲ್ಲಿತ್ತಲ್ಲ, ಈಗ ಅದು ಬದಲಾಗಿದೆ. ಹಾಗಾಗಿ ಟ್ರಂಪು ಮಾಡಿದಂಥ ಈ ಕೆಲಸಕ್ಕೆ ಅಮೇರಿಕ ಪೆಟ್ಟು ತಿಂತಾ ಇದೆ, ಅಮೇರಿಕ ದುರ್ಬಲವಾಗ್ತಾ ಇದೆ. ಅಮೇರಿಕ ಎಲ್ಲೋ ಒಂದು ಕಡೆ ಇರಾನಿನ ಎದುರು ಸೋಲನ್ನು ಒಪ್ಕೊಳ್ತಾ ಇದೆ. ಯಾಕೆಂತಂದರೆ ಅಮೇರಿಕದ ಹತ್ರ ಶಸ್ತ್ರಾಸ್ತ್ರಗಳಿರ್ಬೋದು, ಹಣಕಾಸು ಇರ್ಬೋದು, ವಿಶ್ವದ ಬಹುತೇಕ ಅವರಿಗೆ ಒಂದು ಸಹಮತವನ್ನು ಕೊಡ್ತಾರೆ ಅನ್ನುವಂಥ ನಂಬಿಕೆ ಇರ್ಬೋದು. ಆದರೆ ಏಕಾಂಗಿಯಾಗಿಯೂ ಕೂಡ ಇರಾನ್ ಒಂದು ರಷ್ಯಾ ಮತ್ತು ಚೈನಾ ಅವರ ಬೆಂಬಲಿಗರಾಗಿದ್ದಾರೆ ಅನ್ನುವಂಥ ಧೈರ್ಯ, ಅದರ ಜೊತೆಗೆ ಉಸಿರಿನ ಕೊನೆಯ ಕ್ಷಣದವರೆಗೂ ದೇಶಕ್ಕಾಗಿ ನಾವು ಹೋರಾಡ್ತೇವೆ ಅನ್ನುವಂಥ ಛಲ ಇದೆಯಲ್ಲ, ಅದು ಇರಾನಿನ ಚರಿತ್ರೆ. ಇರಾನಿಗೆ ಯುದ್ಧ ಹೊಸತಲ್ಲ, ಹಾಗಂತ ಇಸ್ರೇಲಿಗೆ ಯುದ್ಧ ಹೊಸತೇ ಅಲ್ಲವೇ ಅಲ್ಲ. ಎರಡೂ ದೇಶಗಳಿಗೂ ಯುದ್ಧ ಮತ್ತು ಯುದ್ಧದ ಒಂದು ಇಡೀದಾದಂಥ ಚರಿತ್ರೆ ಅದು DNA ಇದೆ. ಆದರೂ ಇರಾನಿನ ಈ ಬಾರಿಯ ಆ ಸೆಟೆಯುವಿಕೆ ಮತ್ತು ಅವರು ಪ್ರತಿಕ್ರಿಯಿಸುವಿಕೆ, ಅವರು ಅದನ್ನು ಯುದ್ಧವನ್ನು ದಕ್ಕಿಸ್ಕೊಳ್ತಾ ಇರುವ ರೀತಿ ಮಾತ್ರ ವಿಶ್ವವೇ ಬೆರಗುಗೊಂಡಿದೆ. ಅಷ್ಟೇ ಅಲ್ಲ, ಟ್ರಂಪ್ ಕೂಡ ಇದಕ್ಕೆ ಸರಿಸಾಟಿಯಾಗಿ ಎದುರೇಟನ್ನು ಕೊಡುವುದರಲ್ಲಿ ಸೋತಿದ್ದಾರೆ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಹಾಗಾಗಿ ಟ್ರಂಪ್ ಏನು ಲೆಕ್ಕಾಚಾರ ಹಾಕಿ ಕ್ಷಣಾರ್ಧದಲ್ಲಿ ಇರಾನನ್ನು ಹೊಸಕ್ಕೆ ಹಾಕಿಬಿಡ್ತೇವೆ ಅನ್ನುವಂಥ ರೀತಿಯಲ್ಲಿ ಹೊರಟಿದ್ರೋ ಅದು ಇವತ್ತು ಸುಳ್ಳಾಗಿದೆ. ಒಂದು, ಇನ್ನೊಮ್ಮೆ ರಷ್ಯಾ ಚೈನಾ ಇರಾನಿನ ಪರವಾಗಿ ನೇರವಾಗಿ ಧುಮುಕಿದರೆ ಅದಕ್ಕೆ ಸರಿಯಾದ ರೀತಿಯಲ್ಲೇ ಪ್ರತಿಕ್ರಿಯಿಸಲಿಕ್ಕೆ, ರಿಟಾಲಿಯೇಟ್ ಮಾಡಲಿಕ್ಕೆ ಅಮೇರಿಕ ಏನಾದರೂ ಹೊರಟಿತು ಅಂತಾದರೆ ಇದು ಮೂರನೆಯ ಮಹಾಯುದ್ಧಕ್ಕೆ ಎಡೆ ಕೊಡುವ ಸಾಧ್ಯತೆ 100ಕ್ಕೆ 90%. ಈಗಾಗಲೇ ವಿಶ್ವದ ಇಡೀ ಚಲನೆ ಬದಲಾಗ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಇಂಧನದ ಬೆಲೆ 50% ಜಾಸ್ತಿಯಾಗಿದೆ. ಖಾಸಗಿ ವಾಹನಗಳ ಓಡಾಟಕ್ಕೆ ನಿರ್ಬಂಧ ಹೇರಲಾಗಿದೆ. ಭಾರತ ಮಾತ್ರ ಈ ಮಧ್ಯೆ ತನ್ನ ದೈನಿಕ ಚಟುವಟಿಕೆಗಳಲ್ಲಿ ನಿರತವಾಗಿದೆ, ಯಾವುದೇ ಸಮಸ್ಯೆಯನ್ನು ಎದುರಿಸ್ತಾ ಇಲ್ಲ. ಹೀಗೆ ನಾವು ಹೇಳಿದ ತಕ್ಷಣ ಈ ವಿರೋಧ ಪಕ್ಷದವರೋ ಅಥವಾ NDA ವಿರೋಧಿಗಳೋ ಮೋದಿ ವಿರೋಧಿಗಳೋ ಒಂದು ಮಾತು ಹೇಳ್ತಾರೆ, ನಮಗೆ ಮನೆಗೆ ಸರಿಯಾಗಿ ಗ್ಯಾಸ್ ಬರ್ತಾ ಇಲ್ಲ, ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸು ಇನ್ನೂ ಸರಿಗೊಂಡಿಲ್ಲ. ಇಡೀ ವಿಶ್ವವೇ ಇವತ್ತು ತಲ್ಲಣಿಸ್ತಾ ಇರುವ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಕನಿಷ್ಠ ಪಕ್ಷ ಇಡೀ ಹೋಟೆಲನ್ನು ಲಾಕ್ಡೌನ್ ಮಾಡಿ ಅಥವಾ ಆಟೋಗಳನ್ನು ರಸ್ತೆಗೆ ಇಳಿಸಬೇಡಿ ಅಂಥೇಳಿ ಅಂಥ ಘೋಷಣೆಯನ್ನು ಮಾಡುವ ಯಾವುದೇ ರೀತಿಯ ಸಂದರ್ಭವನ್ನು ಭಾರತ ಸರ್ಕಾರ ತಂದುಕೊಂಡಿಲ್ಲ. ನೆನಪಿಡಿ, ಯಥಾಸ್ಥಿತಿಯನ್ನು ಕಾಪಾಡುವುದರಲ್ಲಿ 90% ಭಾರತ ಯಶಸ್ವಿಯಾಗಿದೆ. ಇದನ್ನು ಕಣ್ಣಿಬಿಟ್ಟು ನೋಡಬೇಕು. ಎಲ್ಲೋ 4 ಸಿಲಿಂಡರ್ ಸಿಗಲಿಲ್ಲ, ಎಲ್ಲೋ 4 ಗ್ಯಾಸಿಗೆ ಇದು ಆಟೋಕ್ಕೆ ಗ್ಯಾಸ್ ಸಿಗಲಿಲ್ಲ, ಅಥವಾ ಹೋಟೆಲ್ನಲ್ಲಿ ನಮಗೆ ಸರಿಯಾಗಿ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥ ಮಾತುಗಳಿಗೆ ಕಿವಿಗೊಟ್ಟು ಮೋದಿಯನ್ನು ಬೈಯುವ, ಭಾರತ ಸರ್ಕಾರವನ್ನು ಕ್ರಿಟಿಸೈಸ್ ಮಾಡುವಂಥ ಮಹಾವಿಶ್ಲೇಷಕರು, ಚಿಂತಕರು ಪರಿಸ್ಥಿತಿಯನ್ನು ಹೊರಗೆ ಬಂದು ನೋಡಿ, ಬೇರೆ ಬೇರೆ ದೇಶದಲ್ಲಿ ಏನಾಗ್ತಾ ಇದೆ ಅಂತ ನೋಡಿ. ಭಾರತ ಅದರ ಮಧ್ಯೆ ತನ್ನ ಸುಸ್ಥಿತಿಯನ್ನು ಹೇಗೆ ಕಾಪಾಡಿಕೊಂಡಿದೆ ಅನ್ನುವಂಥ ಅಂಕಿಅಂಶಗಳನ್ನು 1000 ಸಾರಿ ಕೊಟ್ಟರೂ ಕೂಡ ಪ್ರತಿಕ್ರಿಯಿಸುವಂಥ ರೀತಿ ಅದು ಪೂರ್ವಗ್ರಹ ಅನ್ನೋದು ಮತ್ತೆ ಹೇಳಬೇಕಾಗಿಲ್ಲ. ಆದರೆ ಇನ್ನು ಮುಂದೆ ಒಮ್ಮೆ ಭಾರತ ಸಂಧಾನಕ್ಕೆ ಮುಂದಾಗಿ ಆ ಸಂಧಾನವೂ ವಿಫಲಗೊಂಡ್ರೆ ವಿಶ್ವಯುದ್ಧ ಗ್ಯಾರಂಟಿ. ಆವಾಗ ಭಾರತ ಕೂಡ ಅದರ ಎಲ್ಲ ಬಿಸಿಯನ್ನು ಅನುಭವಿಸಲೇಬೇಕಾಗತ್ತೆ, ನೋ ಡೌಟ್ ಎಟ್ ಆಲ್. ಆ ಕಾರಣಕ್ಕಾಗಿ ಇತ್ತೀಚೆಗೆ ಮೋದಿಯವರು ಸೂಚ್ಯವಾಗಿ ಲಾಕ್ಡೌನ್ ಬಗ್ಗೆನೋ ಇನ್ನೊಂದೋ ಮಗದೊಂದೋ ಹಣಕಾಸಿನ ವಿಲೇವಾರಿಗೆ ನಿರ್ಬಂಧ ಹೇರಿದ್ದೋ ಇವೆಲ್ಲವನ್ನು ಗಮನಿಸಿದರೆ ಒಮ್ಮೆ ವರ್ಲ್ಡ್ ವಾರ್ ಆದರೆ ಭಾರತ ಸಸ್ಟೇನ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಗಂಭೀರವಾದ ಚಿಂತನೆ ನಡೀತಾ ಇದೆ. ಈ ಹೊತ್ತಿನವರೆಗೆ ಕೇವಲ ಟ್ರಂಪಿನ ವಾರ್ನಿಂಗು ಮತ್ತು ಅಮೇರಿಕ ಯಾವುದೇ ರೀತಿಯಲ್ಲಿ ದುಸ್ಸಾಹಸ ಮಾಡಿದರೂ ಅದನ್ನು ನಾವು ಸಮರ್ಥವಾಗಿ ಎದುರಿಸ್ತೇವೆ,
ಮತ್ತು ಅಮೆರಿಕದ ಮಾತಿಗೆ ಕಿಮ್ಮತ್ತು ಕೊಡುವ ಪ್ರಶ್ನೆಯೇ ಇಲ್ಲ, ಅಮೆರಿಕವನ್ನು ನಂಬುವ ಪ್ರಶ್ನೆಯೂ ಇಲ್ಲ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಹೋರ್ಮುಜ್ ವಿಷಯದಲ್ಲಿ ಹಿಂದಿನಂತೆ ಇರುವುದಿಲ್ಲ ಮತ್ತು ಅಮೆರಿಕವನ್ನು ಯಾವುದೇ ಕಾರಣಕ್ಕೂ ನಾವು ನಂಬುವುದಿಲ್ಲ ಅನ್ನುವಂಥ ಮಾತನ್ನು ಮತ್ತೆ ಮತ್ತೆ ಇರಾನ್ ಸ್ಪಷ್ಟಪಡಿಸಿದೆ. ಹಾಗಾಗಿ ಈ ಯುದ್ಧದ ಬಹಳ ಮುಖ್ಯವಾದಂಥ ಬಿಂದು ಯಾವುದು ಅಂತಂದರೆ ಅದು ಹೋರ್ಮುಜ್ ಜಲಸಂಧಿ. ಇಂಧನ ಇರಾನನ್ನು ಮಣಿಸುವಿಕೆಯ ಮೂಲಕ ತನ್ನ ಆಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಹೊರಟಂಥ ಅಮೆರಿಕದ ದುಸ್ಸಾಹಸ. ಇದಕ್ಕೆ ತಣ್ಣೀರೆರಿತಾ ಇದೆ ಇರಾನ್. ಯಾವ ಕಾರಣಕ್ಕೂ ಅಮೆರಿಕಕ್ಕೆ ನಾವು ಬೆಲೆ ಕೊಡುವುದಿಲ್ಲ ಅಂತ ಪಟ್ಟಿಡಿದು ಕೂತಿದೆ. ರಷ್ಯಾ ಮತ್ತು ಚೈನಾ ನೇರವಾಗಿ ಅಮೆರಿಕಕ್ಕೆ ಧಮಕಿ ಹಾಕಿ ಪ್ರವೇಶ ಮಾಡಿರುವುದರಿಂದ ಇರಾನ್ 100 ಮಡಿ ಒಂದು ಶಕ್ತಿಯಿಂದ ಅಮೆರಿಕವನ್ನು ಎದುರಿಸ್ತಾ ಇದೆ. ಇದೇ ಇಡೀ ವಿಶ್ವಕ್ಕೆ ಈಗ ತಲ್ಲಣಕ್ಕೆ ಕಾರಣ ಆಗಿದೆ. ಯಾಕೆಂತಂದರೆ ಒಂದು ಮಧ್ಯಪ್ರಾಚ್ಯ ಈಗಾಗಲೇ ಅರ್ಧಕ್ಕರ್ಧ ಡೆಮಾಲಿಷ್ ಆಗಿದೆ. ಅಮೆರಿಕದ ಸ್ನೇಹವನ್ನು ಯಾಕಾದರೂ ಮಾಡಿದೆವೋ ಅನ್ನುವ ಹಂತಕ್ಕೆ ಮಧ್ಯಪ್ರಾಚ್ಯ ಬಂದಾಗಿದೆ. ಇನ್ನು ಮುಸ್ಲಿಂ ರಾಷ್ಟ್ರಗಳು ಎಲ್ಲವೂ ಟಾರ್ಗೆಟ್ ಆಗ್ತಾ ಇದೆ. ಆದರೂ ಮುಸ್ಲಿಂ ರಾಷ್ಟ್ರಗಳು ಇರಾನಿಗೆ ಯಾವುದೇ ರೀತಿಯ ನೇರವಾದಂಥ ಸಹಕಾರವನ್ನು ಕೊಡುವ ಮಟ್ಟಕ್ಕೆ ಎಲ್ಲಿಯೂ ಅಮೆರಿಕದ ವಿರುದ್ಧ ಮಾತಾಡ್ತಾ ಇಲ್ಲ. ಹಾಗಾಗಿ ಈ ಎಲ್ಲ ಗೊಂದಲಗಳ ಮಧ್ಯೆ ಎಲ್ಲೋ ಒಂದು ಕಡೆ ಭಾರತ ಪ್ರವೇಶ, ಭಾರತದ ಮಧ್ಯಸ್ಥಿಕೆ ಫಲ ಕೊಡಬಹುದು. ಯಾಕೆಂದರೆ ಟ್ರಂಪ್ ಕೂಡ ಮೋದಿಯ ಮೇಲೆ ಸಂಧಾನಕ್ಕೆ ಒತ್ತಡ ತರ್ತಾ ಇದ್ದಾರೆ. ಇರಾನು ಭಾರತ ಬಂದರೆ ಮಾತ್ರ ನಾವು ಮಾತಿಗೆ ಸಿದ್ಧ ಅಂತ ಹೇಳ್ತಾ ಇದೆ. ಚೈನಾ, ರಷ್ಯಾ ಭಾರತ ಮಧ್ಯಸ್ಥಿಕೆ ವಹಿಸಿದರೆ ಅವರು ಖಂಡಿತವಾಗಿಯೂ ಅದಕ್ಕೆ ತಮ್ಮ ಸಹಕಾರವನ್ನು ಕೊಡುವ ಸಾಧ್ಯತೆ 100ಕ್ಕೆ 100 ಇದೆ. ವಿಶ್ವ ನಾಯಕರು ಈಗ ಭಾರತದತ್ತ ಕಣ್ಣನ್ನು ನೆಟ್ಟಿದ್ದಾರೆ. ಹಾಗಾಗಿ ಈಗಿರುವಂಥ ನಮಗೆ ಒಂದೇ ಒಂದು ಒಂದು ಬೆಳ್ಳಿಯ ರೇಖೆ, ವಿಶ್ವಾಸ, ನಿರೀಕ್ಷೆ ಅಂತಂದರೆ ಅದು ಭಾರತದ ಪ್ರವೇಶ, ಭಾರತದ ಹೆಜ್ಜೆ, ಭಾರತದ ಸಂಧಾನ. ಅದಲ್ಲದೇ ಇದ್ದರೆ ಯುದ್ಧ ಯಾವ ಹಂತಕ್ಕೂ ಹೋಗ್ಬೋದು. ಬಹುಶಃ ನಾವೆಲ್ಲರೂ ಮಾನಸಿಕವಾಗಿ 3ನೇ ಮಹಾಯುದ್ಧಕ್ಕೆ ಸಿದ್ಧವಾಗಬೇಕಾದಂಥ ಪರಿಸ್ಥಿತಿ ಕಣ್ಣೆದುರಿ ಇದೆ ಅಂತ ಅನ್ನಿಸ್ತಾ ಇದೆ. ನಮಸ್ತೆ.